ಒಂದ್ರೇನು ರೆಸೊಲ್ಯೂಷನ್ ರೆಡ್ ಝೋನಿಂದನಾ? ರೆಡ್ ಝೋನಿಂದ ತೊಂದರೆ ಏನಾಗುತ್ತೆ ಅಂತ ನೀವಾಗಲೇ ಮಾಹಿತಿ ತೊಗೊಂಡಿರ್ಬೇಕಲ್ಲ. ರೆಡ್ ಝೋನ್ ಇರೋದ್ರಿಂದ ಯಾವುದು ಏನು ಕೂಡ ಅಲ್ಲಿ ಕನ್ವರ್ಷನ್ ಆಗಲಿ ಮತ್ತೊಂದಾಗಲಿ ಅಭಿವೃದ್ಧಿ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಅಮಾಯಕರು. ಯಾರಿಗೆ ತೊಂದರೆ ಆಯಿತು, ಯಾರಿಗೆ ಅವ್ರ ಮನೇಲಿ ಒಂದು ಒಳ್ಳೆ ಕಾರ್ಯ ಮಾಡಬೇಕು, ಅವ್ರ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ಅವರೆಲ್ಲರೂ ಕೂಡ ಥ್ರೋ ಅವೇ ಪ್ರೈಸ್ನಲ್ಲಿ ಕೊಟ್ಟಿದ್ದಾರೆ ಜಾಗನ. ಯಾರಿಗೆ? ಬೆಂಗಳೂರಿನವ್ರಿಗೆ. ಒಂದು ಪೆಟ್ರೋಲ್ ಬಂಕ್ ಮಾಡೋಕ್ಕೆ ಜಾಗ ಇಲ್ಲ ಅಲ್ಲಿ, ಒಂದು ಹಾಸ್ಪಿಟ್ಲ್ ಮಾಡೋಕ್ಕೆ ಜಾಗ ಇಲ್ಲ, ಒಂದು ಡೈರಿ ಬಿಲ್ಡಿಂಗ್ ಕಟ್ಟಕ್ಕೆ ಪರ್ಮಿಷನ್ ಇಲ್ಲ ಅಲ್ಲಿ. ಅಂದರೆ ಇದೆಲ್ಲ ತೊಂದರೆ ಅಲ್ವಾ ರೆಡ್ ಝೋನಿಂದ? ಕುಮಾರಸ್ವಾಮಿ ಅವ್ರ ಏರಿಯಾ ರೆಡ್ ಝೋನ್ ಮಾಡೋಣ ಕೇಳ್ರಿ. ಇದನ್ನು ಕೇತ್ಕನ್ನಳ್ಳಿಂದ ಇದನ್ನು ಒಪ್ಪೋದ್ರ ಕೇಳಿ ರೆಡ್ ಝೋನ್ ಮಾಡಿದ್ರೆ ಕುಮಾರಸ್ವಾಮಿ ಅವರು ಏನು ಮಾಡೋದು ಬೇಡ. ಅವ್ರು ರೆಡ್ ಝೋನ್ ಮಡಿಕೋದ್ರೆ ಕೇಳಿ. ರೆಡ್ ಝೋನ್ ಅಂದ್ರೆ ಏನಂತ ಗೊತ್ತಾ? ಹೋಲಿ ಕುಮಾರಸ್ವಾಮಿ ಅವ್ರಿಗೆ ಕೇಳಿ ಹೋಲಿ. ಸುಮ್ಮನೆ ಏನೋ ಇಷ್ಟ ಬಂದ ಏನೇನು ರೆಡ್ ಝೋನ್ ಅಂದ್ರೆ ಏನು? ಹೌದಲ್ವೇನ್ರಿ? ನೀವು ಆದೇಶ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳು ಇದನ್ನ ಮಾಡಿದ್ಮೇಲೆ ಅವಾಗ ಮುಖ್ಯಮಂತ್ರಿ ಯಾರಿದ್ರು ಮಾಡಿದಾಗ? BMRDA ಅವರು ಈ ಆದೇಶ ತಂದಾಗ ಇಲ್ಲಿ ಯಾವುದೂ ಟ್ರಾನ್ಸಾಕ್ಷನ್ ಮಾಡಂಗಿಲ್ಲ ವಿತೌಟ್ ಸರ್ಕಾರದ ಪರ್ಮಿಷನ್ ಅಂತ ತಂದಾಗ ಯಾರು ಮುಖ್ಯಮಂತ್ರಿ ಅಲ್ವಾ? ಇದನ್ನ ಮಾಡಬೇಕು ಅಂತ ಮೊದಲು ಮೀಟಿಂಗ್ ಮಾಡಿದ ಮುಖ್ಯಮಂತ್ರಿ ಯಾರು ಅಲ್ವಾ? ಮತ್ತು ನೀವು ಮಾಧ್ಯಮದವ್ರು ಸರಿಯಾಗಿ ಕೇಳಬೇಕು. ಅವ್ರನ್ನ ಮಾತ್ರ ಕೇಳಲ್ರಿ, ನಮ್ಮನ್ನ ಮಾತ್ರ ಟ್ವಿಸ್ಟ್ ಮಾಡಿ ಕೇಳ್ತೀರಾ. ಅವ್ರನ್ನ ಕೇಳಿ ನೀವು. ಅವರೆಲ್ಲ ಹಿಟ್ ಅಂಡ್ ರನ್ ಕೇಸ್ ಅಂತ ಗೊತ್ತಿಲ್ವಾ? ಹೋಯ್ತಾ ಏನೋ ಒಂದು ಹೇಳ್ಬಿಟ್ಟು ಹೊಂಟಾಗೋದು. ನೀವು ಮಾಧ್ಯಮದವ್ರು ಅದೇ ತೋರಿಸ್ತೀರಾ, ಅದನ್ನ ನೀವು ಟ್ವಿಸ್ಟ್ ಮಾಡಲ್ಲ. ಯಾರು ಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಅಂತ ಯಾರು ಕೇಳಿದ್ರ? ಶಕ್ತಿ ಅಲ್ಲ, ಇದು ಉದ್ದೇಶ ಏನು ಗೊತ್ತಾ? ಅವರೊಂದು 25,000 ಜನ ಬರ್ತಾರೆ, ಮುಖ್ಯಮಂತ್ರಿ ಬಂದವ್ರು ಅಂದಾಗ ನಮ್ಮ ಪಕ್ಷದವ್ರು 25,000 ಜನ ಹೊಡೆದಾಡಬೇಕು, ಅದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಬೇಕು, DK ಶಿವಕುಮಾರ್ ಅವ್ರಿಗೆ ಕೆಟ್ಟ ಹೆಸರು ತರಬೇಕು. ಅಲ್ಲ ಕಣ್ರಿ, ಅಲ್ಲಿ ಸ್ಥಳದಲ್ಲಿ ಅವ್ರ ರೈತರು ಬರ್ತಾರೆ, ನಮ್ಮವರು ಬರ್ತಾರೆ, ಹೊಡೆದಾಡಿದ್ರೆ ನಾಳೆ ಕೆಟ್ಟ ಹೆಸರು ಯಾರಿಗೆ? ಕುಮಾರಸ್ವಾಮಿ ಅವರು ಇದರಲ್ಲಿ ಬೇಳೆ ಬೇಯಿಸ್ಕೋಬೇಕು. ಈಗ ಅವರು ವಿರೋಧವಾಗಿರೋರು ಹಂಗಾರೆ JDS ಪ್ರಾಯೋಜಿತನ? ಅವ್ರು JDS ಪ್ರಾಯೋಜಿತ ಆದರೆ ಇದು ಕಾಂಗ್ರೆಸ್ ಪ್ರಾಯೋಜಿತ ಅಂತ ನಾವು ಒಪ್ಕೋತೀವಿ. ಕುಮಾರಸ್ವಾಮಿ ಅವರ ಸ್ಟೇಜ್ ಮೇಲೆ ಬಂದಾಗ, ಕುಮಾರಸ್ವಾಮಿ ಅವರ ಸ್ಟೇಜಿಗೆ ಬಂದಿದ್ರೆ ಅವ್ರು JDS ಪ್ರಾಯೋಜಿತನ ಆದಂಗಾರೆ ಹೇಳಿ. ಅದು JDS ಪ್ರಾಯೋಜಿತ ಆದರೆ ಇದು ಕಾಂಗ್ರೆಸ್ ಪ್ರಾಯೋಜಿತ. ಅದೇ ಶೀಘ್ರದಲ್ಲೇ ಮಾಡ್ತೀವಿ, ಅದು ಶೀಘ್ರದಲ್ಲೇ ಆಗ್ತದೆ. ಎಲ್ಲದಕ್ಕೂ ಸಾಧಕ ಬಾಧಕ ಆಗಬೇಕು. ಅದಕ್ಕೆ ಪುನರ್ವಸತಿ ನಾವೀಗ ಸಾಕಷ್ಟು ಮಾಡಿಕೊಟ್ಟಿದ್ದೀವಿ. ನಾವೀಗ ಇನ್ನೊಂದೇನು ವಿಚಾರ ಹೇಳೋದು ಅಂತಂದರೆ, ಯಾರು ಜಮೀನೇ ಇಲ್ಲ ಅವ್ರಿಗೆ, ಆ ಭಾಗದಲ್ಲಿ ವಾಸ ಆಗವ್ರೆ, ಏನು ನೋಟಿಫಿಕೇಶನ್ ಆಗಿದೆಯಲ್ಲ ಆ ಭಾಗದಲ್ಲಿ ವಾಸ ಆಗವ್ರೆ, ಜಮೀನೇ ಇಲ್ವಲ್ಲ, ಅವರು ಹೋಗಿ ನಮ್ಮ ಪಂಚಾಯಿತಿ ಕಚೇರಿಗಳಲ್ಲಿ ಈಗ SIR ಮಾಡ್ತಾಯಿದ್ದಾರೆ ನೋಡಿ. ಈಗ 2002 ಮತ್ತು 2025 ಯಾರ್ದು ಓಟ್ ಇದೆ ಅವರು ನೇರವಾಗಿ ಇದಕ್ಕೆ ವೋಟಿಂಗ್ ಲಿಸ್ಟ್ಗೆ ರಿಜಿಸ್ಟರ್ ಮಾಡ್ಕೋಬೋದು ಅಂತೇಳಿ SIR ಮಾಡ್ತಾರಲ್ಲ, ಅದೇ ರೀತಿ ಇದರಲ್ಲಿ ಅವ್ರ ಹೆಸರುಗಳಿದ್ರೆ ಅಂಥವ್ರಿಗೆಲ್ರಿಗೂ ಕೂಡ ಉಚಿತವಾಗಿ ಒಂದು ಸೈಟ್ ಕೊಡಬೇಕು 30-40 ಅಂತ ತೀರ್ಮಾನ ಮಾಡಿದ್ದೀವಿ. ಈ ಪ್ರಕ್ರಿಯೆಯಿಂದ ನಾನು ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀವಿ, ನಾಳೆಯಿಂದನೇ ಯಾರು ಆ ಥರ ಜಮೀನೇ ಇಲ್ದೇ ಆ ಭಾಗದಲ್ಲಿ ವಾಸ ಮಾಡ್ತಾವ್ರೆ ಅವರೆಲ್ಲರೂ ಪಂಚಾಯತಿಗೆ ಹೋಗಿ ಅರ್ಜಿಗಳನ್ನ ಕೊಟ್ಟರೆ ಆ ಅರ್ಜಿನ ಪರಿಶೀಲನೆ ಮಾಡಿ ಕಾನೂನನ್ನು ನಾವು ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ 30-40 ಸೈಟ್ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೀವಿ. ಈ ಭೇಟಿ ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.